ಮೈಸೂರಲ್ಲಿ ಸತ್ತ ವ್ಯಕ್ತಿ ಮೇಲೆ ನಡೀತು ವಾಮಾಚಾರ. ಹಿನಕಲ್ ನಿವಾಸಿ ಮೃತ ಗಂಗಾಧರ್ ಮೇಲೆ ಮಾಟ ಮಂತ್ರ ಮಾಡಲಾಗಿದೆ ಎನ್ನುವಂತ ಆರೋಪ ಕೇಳಿಬರುತ್ತಾ ಇದೆ. 15 ದಿನಗಳ ಹಿಂದಷ್ಟೇ ಕ್ಯಾನ್ಸರ್ನಿಂದ ಗಂಗಾಧರ್ ಅವರು ಮೃತಪಟ್ಟಿರ್ತಾರೆ. ಆ ಜಾಗದಲ್ಲಿ ಸಮಾಧಿ ಜಾಗದ ಬಳಿ ವಾಮಾಚಾರ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬರುತ್ತಾ ಇದೆ. 15 ದಿನಗಳ ಹಿಂದಷ್ಟೇ ಕ್ಯಾನ್ಸರ್ನಿಂದಾಗಿ ಮೃತಪಟ್ಟಿರ್ತಾರೆ ಗಂಗಾಧರ್. ಮೈಸೂರಿನ ಹಿನಕಲ್ ಸ್ಮಶಾನದಲ್ಲಿ ವಾಮಾಚಾರ ನಡೆದಿದೆ. 2 ವರ್ಷಗಳ ಹಿಂದೆ ಭಾರತೀಯ ಸೇನೆಯಲ್ಲಿ ಗಂಗಾಧರ್ ಅವರು ಸೇವೆಯನ್ನು ಸಲ್ಲಿಸಿದ್ರು. ಕ್ಯಾನ್ಸರ್ನಿಂದಾಗಿ ಸೇನೆ ಬಿಟ್ಟು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಹುಣ್ಣಿಮೆ ದಿನ ಗಂಗಾಧರ್ ಸಮಾಧಿಗೆ ಹೋಗಿದ್ದಂತಹ ಕುಟುಂಬಸ್ಥರಿಗೆ ಶಾಕ್ ಎದುರಾಗಿದೆ. ಯಾಕೆಂತಂದ್ರೆ ಸಮಾಧಿ ಬಳಿ ಗಂಗಾಧರ್ ಅವರ ಫೋಟೋ ಮಡಿಕೆ ಇಟ್ಟು ವಾಮಾಚಾರ ಮಾಡಿದ್ದಾರೆ. ಕೂಡಲೇ ವಿಜಯನಗರ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರು. ಸ್ಮಶಾನದ ಸಿಸಿಟಿವಿ ದೃಶ್ಯಾವಳಿ ನೀಡುವಂತೆ ಮೈಸೂರು ಪಾಲಿಕೆಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಯಾಕಂತಂದರೆ ಕುಟುಂಬಸ್ಥರಿಗೆ ಅಲ್ಲೇನೋ ಪೂಜೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೂ ಏನೋ ನೋಡಿದಾಗ ಅವ್ರಿಗೆ ಶಾಕ್ ಆಗಿದೆ. ಯಾಕಂತಂದ್ರೆ ಅವ್ರ ಫೋಟೋ ಆಮೇಲೆ ಒಂದಷ್ಟು ವಾಮಾಚಾರ ಮಾಡುವಂತಹ ವಸ್ತುಗಳೇನಿರುತ್ತೆ ಅದೆಲ್ಲವೂ ಕೂಡ ಅಲ್ಲಿ ಪತ್ತೆ ಆಗಿದೆ. ಹೀಗಾಗಿ ಇಮಿಡಿಯೇಟ್ ಆಗಿ ಸ್ಮಶಾನದ CCTV ದೃಶ್ಯಾವಳಿಗಳನ್ನು ಕೊಡಿ ಅಂತ ಮೈಸೂರು ಪಾಲಿಕೆಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಈಗ ಝೂಮ್ ಮಾಡು ಮಗನೇ, ನೀನು ಇಲ್ಲಿ ಗಂಟೆ ಬಿಟ್ಟಿದ್ದಲ್ಲೋ, ನಿನ್ನ ಕಟ್ಟು ಬಾಯಿ ಕಟ್ಟು ಹಾಕ್ಬಿಟ್ರಲ್ಲಪ್ಪ. ಅನ್ನ ನೀರು ಇರ್ದಂಗೆ ಅಲ್ಲ, ಅನ್ನ ನೀರು ಇರ್ದಂಗೆ ಬಾಯಿ ಕಟ್ಟು ಹಾಕ್ತಾರ ಇರ್ತೀನಿ ಬಿಡ. ಝೂಮ್ ಔಟ್ ಮಾಡು ಇನ್ನು ಈಗ ಝೂಮ್ ಮಾಡು.